ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 20 ಗಮನಿಸಿ. ಇದು ಅಥವಾ ಪ್ರಶ್ನೆ ಅಂದ್ರೆ 20ನೇ ಪ್ರಶ್ನೆಗೆ ಚಾಯ್ಸ್ ಇರುತ್ತೆ ನಿಮ್ಗೆ. 2 ಅಂಕಗಳ ಪ್ರಶ್ನೆಯಾಗಿದೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ? ನೀವು ಮ್ಯಾಗ್ನೀಷಿಯಂ ಅಥವಾ ಸೋಡಿಯಂ ಅನ್ನ ನೀವು ನೀರಲ್ಲಿ ಹಾಕಿ ಮಾಡಿ ನೋಡಿರ್ಬಹುದು, ಬೆಂಕಿ ಹೊತ್ತುಕೊಳ್ತಿದೆ ಅಲ್ವಾ? ಅದೇ ತರ ಕ್ಯಾಲ್ಸಿಯಂ ಅನ್ನ ನೀರಿನೊಂದಿಗೆ ವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ ಅಂತ ಕೇಳ್ತಿದ್ದಾರೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉಷ್ಣವು ಕಡಿಮೆ. ಈ ಉಷ್ಣವು ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ, ಆದ್ದರಿಂದ ಬೆಂಕಿ ಕಾಣಿಸಿಕೊಳ್ಳುವುದಿಲ್ಲ. ಇಲ್ಲಿ ಏನಾಗುತ್ತೆ, ಕ್ಯಾಲ್ಸಿಯಂ ನೀರಿನ ಜೊತೆ ವರ್ತಿಸುವುದು, ಕ್ಯಾಲ್ಸಿಯಂ ಇರುವಂತದ್ದು ನೀರಿನ ಜೊತೆ ವರ್ತಿಸಿದಾಗ ಏನು ಕೊಡ್ತದೆ? H2O ಜೊತೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಟ್ಟಿರ್ತದೆ, ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ ಅಲ್ವಾ? ನೀರು ಲೋಹದ ಜೊತೆ ವರ್ತಿಸಿ ಲೋಹದ ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಈಗ ಇಲ್ಲಿ 4 ಹೈಡ್ರೋಜನ್ ಇದೆ ಅಲ್ವಾ ಉತ್ಪನ್ನದಲ್ಲಿ, ಹಾಗಾಗಿ ಪ್ರತಿವರ್ತಕದಲ್ಲಿ ಕೂಡ 4 ಹೈಡ್ರೋಜನ್ ಮಾಡ್ಬೇಕು ನಾನು. 2H2O ಅಂತ ಬರೆದ್ರೆ 2 4 ಸಮೀಕರಣ ಸರಿದೂಗಿಸಿಕೊಂಡಿದೆ. ಈಗ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಈ ರೀತಿಯಾದಂತಹ ರಿಯಾಕ್ಷನ್ ಆಗುತ್ತೆ. ಇಲ್ಲಿ H2 ಏನಿದೆ ಇದು ಇಂಧನವಾಗಿ ವರ್ತಿಸುತ್ತೆ. H2 ಅನ್ನುವಂಥದ್ದು ಒಂದು ಇಂಧನ ಅನ್ನೋದು ನಿಮಗ್ ಗೊತ್ತು, ಹೈಡ್ರೋಜನ್ 8ನೇ ತರಗತಿಯಲ್ಲಿ ಓದಿದ್ದೀರಿ ದಹನ ಮತ್ತು ಜ್ವಾಲೆ ಪಾಠದಲ್ಲಿ. ಈಗ ಈ ನಿಮಗ್ ಗೊತ್ತಿದೆ, ಒಂದು ಇಂಧನ ಉರಿಲಿಕ್ಕೆ ಗಾಳಿ ಅವಶ್ಯಕ, ಅದೇ ರೀತಿಯಾಗಿ ಅಥವಾ ಒಂದು ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಜ್ವಾಲೆ ಅಲ್ಲಿ ಉಂಟಾಗಬೇಕು, ಇಂಧನ ಅವಶ್ಯಕ, ಅದು ಉರಿಲಿಕ್ಕೆ ಗಾಳಿ ಅವಶ್ಯಕ, ಹಾಗೆ ಆ ಇಂಧನ ಒಂದು ಕನಿಷ್ಠ ತಾಪಮಾನವನ್ನ ತಲುಪಬೇಕು ಅಲ್ವಾ? ಇಲ್ಲಿ ಕೂಡ ಈ H2 ಉರಿಲಿಕ್ಕೆ ಈ ರಿಯಾಕ್ಷನ್ ಅಲ್ಲಿ ಬಿಡುಗಡೆಯಾದಂತಹ ಉಷ್ಣ ಸಾಕಾಗೋದಿಲ್ಲ. ಈಗ ನೀವು ಕಟ್ಟಿಗೆಗೆ ಬೆಂಕಿ ಹೊತ್ತಿಸ್ತಾ ಇದ್ದಾಗ ಅಥವಾ ಸುರ್ಸುರ್ ಕಡ್ಡಿಗೆ ಬೆಂಕಿ ಹೊತ್ತಿಸ್ತಾ ಇದ್ದಾಗ ಸ್ವಲ್ಪ ಹೊತ್ತು ಹಾಗೆ ಇಟ್ಕೋಬೇಕು ನೋಡಿ ಅಲ್ವಾ? ಯಾಕೆಂದ್ರೆ ಅದು ಕನಿಷ್ಠ ತಾಪಮಾನವನ್ನ ಮುಟ್ಬೇಕು, ಅವಾಗ್ಲೇ ಅದು ಹೊತ್ಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದೇ ತರ ಇಲ್ಲಿ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಉಷ್ಣ ಉತ್ಪತ್ತಿ ಆಗ್ತದೆ, ಆಗುದಿಲ್ಲ ಅಂತಲ್ಲ, ಆದ್ರೆ ಅದ್ರ ಪ್ರಮಾಣ ಕಡಿಮೆ ಇರ್ತದೆ. ಹಾಗಾಗಿ ಇಲ್ಲಿ ಬಿಡುಗಡೆಯಾದಂತಹ ಉಷ್ಣವು ಹೈಡ್ರೋಜನ್ ಅನಿಲ ಹೊತ್ಕೊಂಡು ಉರಿಲಿಕ್ಕೆ ಸಾಕಾಗುತ್ತಿಲ್ಲ, ಆದ್ದರಿಂದ ಬೆಂಕಿ ಉಂಟಾಗುವುದಿಲ್ಲ. ಥ್ಯಾಂಕ್ ಯು.